ಹಿಜಾಬ್ ಅನುಮತಿ ಪಡೆಯದಿದ್ದರೆ ಶಾಲೆಗಳಿಗೆ ತೆರಳಿ ಕೇಸರಿ ಶಾಲ್ ವಿತರಣೆ ಅಭಿಯಾನ. ಶ್ರೀರಾಮ ಸೇನೆ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಅನುಮತಿ ವಿರೋಧಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು. ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡುವ ಕುರಿತು ಶಿಕ್ಷಣ ಸಚಿವರು ವ್ಯಕ್ತಪಡಿಸಿರುವ ನಿಲುವನ್ನು ವಿರೋಧಿಸಿ ವಿವಿಧ ಸಂಘಟನೆಗಳ ಮುಖಂಡರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. 2022ರಲ್ಲಿ ಕರ್ನಾಟಕ ಹೈಕೋರ್ಟ್ ಹಿಜಾಬ್ ಸಮವಸ್ತ್ರದ ಅವಿಭಾಜ್ಯ ಭಾಗವಲ್ಲ ಎಂದು ತೀರ್ಪು ನೀಡಿರುವ ಹಿನ್ನೆಲೆ ಸರ್ಕಾರ ಇದೀಗ ಹಿಜಾಬ್ಗೆ ಅನುಮತಿ ನೀಡಲು ಮುಂದಾಗಿರುವುದು ನ್ಯಾಯಾಲಯದ ತೀರ್ಪಿನ ಆತ್ಮಕ್ಕೆ ವಿರುದ್ಧವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಶಾಲೆ ಹಾಗೂ ಕಾಲೇಜುಗಳಲ್ಲಿ ಶಿಸ್ತು ಮತ್ತು ಸಮವಸ್ತ್ರ ನಿಯಮಗಳ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ಎಸ್ಡಿಎಂಸಿ ಹಾಗೂ ಸಂಬಂಧಪಟ್ಟ ಸಮಿತಿಗಳಿಗೆ ಇರುವ ಸಂದರ್ಭದಲ್ಲೂ ಸರ್ಕಾರ ರಾಜಕೀಯ ಉದ್ದೇಶದಿಂದ ಹಸ್ತಕ್ಷೇಪ ಮಾಡುತ್ತಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ವಿದ್ಯಾರ್ಥಿಗಳಲ್ಲಿ ಜಾತಿ, ಧರ್ಮ ಹಾಗೂ ಆರ್ಥಿಕ ಭೇದ ಭಾವ ಕಾಣಿಸಬಾರದು ಎಂಬ ಉದ್ದೇಶದಿಂದಲೇ ಸಮವಸ್ತ್ರ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಮವಸ್ತ್ರದ ಮೂಲ ಉದ್ದೇಶ ಸಮಾನತೆ ಮತ್ತು ಏಕತೆಯನ್ನು ಕಾಪಾಡುವುದಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಹಿಜಾಬ್ ವಿಚಾರಕ್ಕೆ ಶಿವದಾರ, ಜನಿವಾರ, ರುದ್ರಾಕ್ಷಿ ಮುಂತಾದವುಗಳನ್ನು ಅನವಶ್ಯಕವಾಗಿ ಜೋಡಿಸಿ ಸಮಾಜದ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ. ಇವು ವೈಯಕ್ತಿಕ ಆಚರಣೆಗಳಾಗಿದ್ದು ಸಮವಸ್ತ್ರದ ಹೊರಾಂಗಣ ನಿಯಮಗಳಿಗೆ ಸಂಬಂಧ ಹೊಂದಿಲ್ಲ ಎಂದು ಹೇಳಿದರು. ಆದ್ದರಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಹಿಜಾಬ್ಗೆ ಅನುಮತಿ ನೀಡುವ ಯಾವುದೇ ಕ್ರಮ ಕೈಗೊಳ್ಳಬಾರದು ಹಾಗೂ ಈ ಸಂಬಂಧ ಹೊರಡಿಸಿರುವ ಸುತ್ತೋಲೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ರಾಜ್ಯದ ಶಾಂತಿ ಶಿಕ್ಷಣ ವ್ಯವಸ್ಥೆಯ ಶಿಸ್ತು ಹಾಗೂ ವಿದ್ಯಾರ್ಥಿಗಳ ಏಕತೆ ಹಿತದೃಷ್ಟಿಯಿಂದ ಸರ್ಕಾರ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶ್ರೀರಾಮ ಸೇನೆ ಮನವಿ ಮಾಡಿದೆ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್. ಒಂದು ಒಳ್ಳೆ ಭಾವನೆ ಇರಲಿ, ಎಲ್ಲರೂ ಏಕತೆಯಿಂದ ಇರಲಿ, ಎಲ್ಲರೂ ಸಮಾನತೆಯಲ್ಲಿ ಅಂತೇನೋ ಯೂನಿಫಾರ್ಮ್ ಆಕ್ಟ್ ಮಾಡಿದ್ರು. ಎಲ್ಲರಿಗೂ ಸಮವಸ್ತ್ರ, ಎಲ್ಲರಿಗೂ ನೀಟಾಗಿ ಸಮವಸ್ತ್ರ ಇಲ್ಲ ಅಂತ ಏನು ಆದೇಶ ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಈಗ ಬಂದಂತ ರಾಜ್ಯ ಸರ್ಕಾರ ಅದೆಲ್ಲ ಶಿಕ್ಷಣ ಸಚಿವರಾದಂತಹ ಏನು ಮಧು ಬಂಗಾರಪ್ಪನವರು ಇವತ್ತಿನ ದಿವಸ ತಮಗೇನು ತಿಳಿಯತ್ತೋ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇವತ್ತಿನ ದಿವಸ ಮತ್ತೆ ಹಿಜಾಬನ್ನ ಆದೇಶವನ್ನ ಮತ್ತೆ ಅವರು ಮೊನ್ನೆ ಒಂದು ಪತ್ರಿಕಾ ಇದ್ರ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನ ಇವತ್ತಿನ ದಿವಸ ಕರ್ನಾಟಕದಾದ್ಯಂತ ಶ್ರೀರಾಮ ಸೇನೆ ಉಗ್ರವಾಗಿ ಖಂಡಿಸ್ತಾ ಇದೆ. ಏನು ಇವತ್ತಿನ ದಿವಸ ಶಾಂತವಿರುವಂತಹ ಏನು ರಾಜ್ಯವನ್ನ ಮತ್ತೆ ಬೆಂಕಿ ಹಾಕುವಂತ ಕೆಲಸ ಮಾಡಲಾಗ್ತಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತಿನ ದಿವಸ ಮುಸ್ಲಿಮರ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಈ ಒಂದು ಕೆಲಸಕ್ಕೆ ಕೈ ಹಾಕ್ಯಾರ. ಅದೇ ರೀತಿಯಾಗಿ ಈ ದಿವಸ ಅವರು ಏನು ಹಿಜಾಬನ್ನ ಆದೇಶವನ್ನ ಮತ್ತೆ ಕೊಟ್ಟಿದ್ದಾರೆ, ಕೊಳ್ಳಿ ಪರವಾಗಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ನಾವು ಕೂಡ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು, ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲೇಜಲ್ಲಿ ಶಾಲೆ ಹಾಕಿಕೊಂಡು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಇವತ್ತಿನ ದಿವಸ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಆದೇಶ ವಾಪಸ್ ತಗೊಳ್ಳೋದಿಲ್ಲ ಅಲ್ಲಿವರೆಗೂ ಕೂಡ ಶ್ರೀರಾಮ ಸೇನೆ ಯಾವತ್ತೂ ಸುಮ್ಕೊಂಡಿರೋದಿಲ್ಲ. ನಾಳೆ ಬೆಳಗ್ಗೆಯಿಂದ ನಾವು ಕಲಬುರಗಿಯಂತ ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲಿ ಹೋಗಿ ಏನು ಉಚಿತವಾಗಿ ಶಾಲೆ ಹಂಚಿ ಅವರ ಶಾಲೆಗಳನ್ನು ಹಾಕಿ ಮಕ್ಕಳಿಗೆ ಒಂದು ಶಾಲೆ ಕಳಿಸೋದು ಕೆಲಸ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಜನಿವಾರ ಹಾಕೋಬಹುದು, ರುದ್ರಾಕ್ಷಿ ಹಾಕೋಬಹುದು ಅಂತ ಹೇಳಿದಾರೆ. ಆದ್ರೆ ನಮ್ಮ ಜನಿವಾರ ರುದ್ರಾಕ್ಷಿ ಯಾವುದೂ ಕಾಣೋದಿಲ್ಲ. ನಾವು ಹೊರಗಡೆ ಹಾಕೋತೀವಿ, ನಾವು ನಮ್ಮ ಧರ್ಮವನ್ನ ಯಾರಿಗೆ ತೋರಿಸೋದು ಕೆಲಸ ಬೇಕಿಲ್ಲ. ಆದ್ರೆ ಇವತ್ತಿನ ದಿವಸ ಹಿಜಾಬ ಮತ್ತು ಟೋಪಿ ಎಲ್ಲರಿಗೂ ಕಾಣುವಂತ ಇದು. ಅದಕ್ಕೆ ಇವತ್ತಿನ ಸ್ಕೂಲಲ್ಲಿ ಕೂಡ ಅದು ಎಲ್ಲರಿಗೂ ವಿದ್ಯಾರ್ಥಿಗಳ ಕಣ್ಣಿಗೆ ಕಾಣುವಂಥದ್ದು. ಇವತ್ತಿನ ದಿವಸ ಜನಿವಾರ ಹಾಕೋರಿ, ರುದ್ರಾಕ್ಷಿ ಹಾಕೋರಿ ಯಾವುದು ಕಾಣೋದಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಶಾಲೆಗಳನ್ನ ಹಾಕಿಕೊಂಡು ಕಾಲೇಜ್ ಸ್ಕೂಲಲ್ಲಿ ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್.